ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 16ನೇ ದಿನಕ್ಕೆ ಸ್ವಾಗತ. ಇಲ್ಲಿಯವರೆಗೆ ನಾವು ಕಂಸ ಕಳುಹಿಸಿದ ರಾಕ್ಷಸರ ಸಂಹಾರವನ್ನು ನೋಡಿದೆವು. ಆದರೆ ಇಂದು ಕೃಷ್ಣನಿಗೆ ಎದುರಾದದ್ದು ಶತ್ರುವಲ್ಲ, ಬದಲಿಗೆ ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವ. ಅಘಾಸುರನಿಗೆ ಕೃಷ್ಣ ಮೋಕ್ಷ ನೀಡಿದ್ದನ್ನು ಕಂಡು ಬ್ರಹ್ಮದೇವನಿಗೆ ಒಂದು ಸಂಶಯ ಮೂಡುತ್ತದೆ. ಈ ಸಾಮಾನ್ಯ ಹಸು ಕಾಯುವ ಬಾಲಕ ಹೇಗೆ ಪರಮಾತ್ಮನಾಗಲು ಸಾಧ್ಯ? ಈ ಸಂಶಯವೇ ಬೃಂದಾವನದಲ್ಲಿ ಒಂದು ದೊಡ್ಡ ಮಾಯಾಜಾಲಕ್ಕೆ ಕಾರಣವಾಗುತ್ತದೆ. ಬನ್ನಿ, ಆ ಕುತೂಹಲಕಾರಿ ಕಥೆಯನ್ನು ತಿಳಿಯೋಣ. ಒಂದು ದಿನ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಯಮುನಾ ನದಿಯ ದಡದಲ್ಲಿ ಊಟ ಮಾಡುತ್ತಿರುತ್ತಾನೆ. ಗೆಳೆಯರೆಲ್ಲರೂ ಕೃಷ್ಣನಿಗೆ ತಮ್ಮ ತುತ್ತನ್ನು ತಿನ್ನಿಸುತ್ತಾ ಸಂಭ್ರಮದಲ್ಲಿದ್ದರು. ಇದನ್ನು ಮೇಲಿಂದ ನೋಡುತ್ತಿದ್ದ ಬ್ರಹ್ಮದೇವನಿಗೆ ಪರಮಾತ್ಮನು ಹೀಗೆ ಎಂಜಲು ತಿನ್ನಲು ಸಾಧ್ಯವೇ ಇಲ್ಲ ಎಂದು ಅನಿಸುತ್ತದೆ. ಕೃಷ್ಣನಿಗೆ ತಿಳಿಯದಂತೆ ಅವನ ಗೆಳೆಯರನ್ನೂ ಮತ್ತು ಹಸುಗಳನ್ನು ಬ್ರಹ್ಮದೇವನು ಅಪಹರಿಸಿ ಒಂದು ಗುಹೆಯಲ್ಲಿ ಮರೆಮಾಚಿ ಅವರಿಗೆ ಗಾಢನಿದ್ರೆಯ ಮಾಯೆ ಹಚ್ಚುತ್ತಾನೆ. ಕೃಷ್ಣನು ತನ್ನ ಗೆಳೆಯರು ಮತ್ತು ಹಸುಗಳು ಕಾಣೆಯಾಗಿರುವುದನ್ನು ಗಮನಿಸುತ್ತಾನೆ. ಇದು ಬ್ರಹ್ಮದೇವನ ಆಟ ಎಂದು ಕ್ಷಣಾರ್ಧದಲ್ಲಿ ಅರಿತ ಕೃಷ್ಣನು ನಗುತ್ತಾನೆ. ಬೃಂದಾವನದ ತಾಯಂದಿರು ಮತ್ತು ಹಸುಗಳು ತಮ್ಮ ಮಕ್ಕಳಿಗಾಗಿ ಹಂಬಲಿಸಬಾರದು ಎಂದು ಕೃಷ್ಣನು ತಾನೇ ತನ್ನನ್ನು ವಿಸ್ತರಿಸಿಕೊಳ್ಳುತ್ತಾನೆ. ಮಾಯಾ ಕೃಷ್ಣನು ಪ್ರತಿಯೊಬ್ಬ ಗೋಪಾಲಕನಾಗಿ ಪ್ರತಿಯೊಂದು ಕರುವಾಗಿ ರೂಪ ತಾಳುತ್ತಾನೆ. ಅಚ್ಚರಿಯೆಂದರೆ ಪ್ರತಿ ಮನೆಯಲ್ಲೂ ಆ ತಾಯಂದಿರಿಗೆ ತಮ್ಮ ಮಕ್ಕಳು ಎಂದಿಗಿಂತಲೂ ಹೆಚ್ಚು ಮುದ್ದಾಗಿ ಕಾಣತೊಡಗಿದರು. ಬೃಂದಾವನದ ಎಲ್ಲರೂ ಈ ಮಾಯೆಯಲ್ಲಿ ಸಿಲುಕಿದ್ದರು. ಆದರೆ ರಾಧೆಗೆ ಮಾತ್ರ ಏನೋ ಬದಲಾವಣೆ ಅನಿಸುತ್ತಿತ್ತು. ಅವಳು ಪ್ರತಿ ಗೋಪಾಲಕನ ಕಣ್ಣಲ್ಲಿ, ಪ್ರತಿ ಕರುವಿನ ನೋಟದಲ್ಲಿ ತನ್ನ ಕೃಷ್ಣನನ್ನೇ ಕಾಣುತ್ತಿದ್ದಳು. ಬೃಂದಾವನದ ಪ್ರತಿ ಅಣುವಿನಲ್ಲೂ ಇಂದು ಕೃಷ್ಣನೇ ತುಂಬಿದ್ದಾನೆ ಎಂದು ಅವಳಿಗೆ ಅರಿವಾಯಿತು. ಬ್ರಹ್ಮದೇವನು 1 ವರ್ಷದ ನಂತರ ಮರಳಿ ಬಂದು ನೋಡಿದಾಗ ತಾನು ಗುಹೆಯಲ್ಲಿ ಬಚ್ಚಿಟ್ಟಿದ್ದ ಗೆಳೆಯರು ಇಲ್ಲೂ ಹೇಗೆ ಆಟವಾಡುತ್ತಿದ್ದಾರೆ ಎಂದು ಬೆರಗಾಗುತ್ತಾನೆ. ಸ್ನೇಹಿತರೆ, ಸೃಷ್ಟಿಕರ್ತನಿಗೆ ಸೃಷ್ಟಿಯ ರಹಸ್ಯವನ್ನು ಕಲಿಸಲು ಕೃಷ್ಣ ಮುಂದಾಗಿದ್ದ. ಬ್ರಹ್ಮದೇವನ ಅಹಂಕಾರ ಮುರಿಯಲು ಕೃಷ್ಣ ಮಾಡಿದ ಈ ಲೀಲೆ ಮುಂದೆ ಏನಾಯಿತು? ಬ್ರಹ್ಮದೇವ ಕೃಷ್ಣನ ಪಾದಕ್ಕೆ ಬಿದ್ದದ್ದು ಹೇಗೆ? ಇದನ್ನು ನಾವು ನಾಳೆಯ 17ನೇ ದಿನದ ಭಾಗದಲ್ಲಿ ನೋಡೋಣ. ಈ ಅದ್ಭುತ ಸರಣಿಯನ್ನು ತಪ್ಪದೇ ವೀಕ್ಷಿಸಿ. ಜೈ ಶ್ರೀ ರಾಧಾಕೃಷ್ಣ.